ನಾನು ವಿದ್ಯಾಭ್ಯಾಸಕ್ಕಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ MA, MPhil, PhD ಮುಗಿಸಿಕೊಂಡು 2013ರಲ್ಲಿ ಇಲ್ಲಿಗೆ ಬಂದೆ. ಆವಾಗಲೇ ನನ್ನ 4 ಕೃತಿಗಳು ಪ್ರಕಟ ಆಗಿದ್ದವು. ಇಲ್ಲಿ ಬಂದ ನಂತರದಲ್ಲಿ ನಾನು ರಾಯಚೂರು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇರಿದೆ. ತದನಂತರದಲ್ಲಿ ನನ್ನ ಬೇರೆ ಬೇರೆ ಕಾರ್ಯಕ್ಷೇತ್ರಗಳು ಬದಲಿ ಆಗಿದ್ದರಿಂದ ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ಬರವಣಿಗೆಯಿಂದ ದೂರಿದ್ದೆ. ಒಂದು ಸುಮಾರು 12-13 ವರ್ಷದಿಂದ ಸಾಹಿತ್ಯಿಕವಾಗಿ ತೀರಾ ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ, ಬರವಣಿಗೆ ಮಾಡಲಾರದ ಪರಿಸ್ಥಿತಿಯಲ್ಲಿ ಇದ್ದು, ಇತ್ತಿತ್ತಲಾಗಿ 2-3 ವರ್ಷಗಳಿಂದ ಮತ್ತೆ ನಾನು ಬರವಣಿಗೆಗೆ ತೊಡಗಿಸಿಕೊಂಡಿದ್ದರಿಂದ ನಿರಂತರವಾಗಿ ಅಧ್ಯಾಪನ ವೃತ್ತಿಯಲ್ಲಿ ಇರುವುದರಿಂದ ನಾನು ಸಾಹಿತ್ಯಿಕವಾಗಿ ಹೆಚ್ಚು ತೊಡಗಿಸಿಕೊಂಡಿದ್ದರ ಫಲವಾಗಿ ಇವತ್ತು ಕಾಗೆ ಬಣ್ಣದ ಕವಿತೆ ಅನ್ನುವಂಥದ್ದು ನನ್ನ 5ನೇ ಕೃತಿ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನವರಿಗೆ ನಾನು ತನ್ನದೇ ಆಗಿರ್ತಕ್ಕಂಥ ಘನತೆ, ಗೌರವ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯದ ಒಂದು ಪ್ರತಿನಿಧಿಯಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅದರ ನೆರಳಿನಲ್ಲಿ ನನ್ನ ಕೃತಿ ಬಿಡುಗಡೆ ಆದರೆ ಆ ಕೃತಿಗೆ ಒಂದು ಮತ್ತು ನನಗೂ ಒಂದು ಗೌರವ, ಘನತೆ ಬರ್ತದೆ ಅನ್ನುವ ನಿಟ್ಟಿನಲ್ಲಿ ನಾನು ಅಧ್ಯಕ್ಷರಲ್ಲಿ, ಕೌಲಿ ಸರಲ್ಲಿ, ಲಿಂಗೇರ್ ಸರಲ್ಲಿ, ನಾಯಕ್ ಸರಲ್ಲಿ ಮತ್ತು ಮಲ್ಲಿಕಾರ್ಜುನ ಕರಿಕಳ್ಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ತುಂಬ ಪ್ರೀತಿಯಿಂದ ಆಯಿತು, ಒಳ್ಳೆಯದಾಗ್ತದೆ ಮಾಡಿ, ಸಾಹಿತ್ಯಿಕವಾಗಿ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತೀವಿ ಅಂತ ದೊಡ್ಡ ಮನಸ್ಸು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ನನ್ನ ಕೃತಿ ಬೆಳಕು ಕಾಣುವುದು ಇವತ್ತು ನನಗೆ ಭಾಳ ಖುಷಿ ಕೊಟ್ಟಿದೆ. ಈ ಎಲ್ಲ ಹಿರಿಯರ ಸಹಕಾರ ಸದಾ ನನ್ನ ಜೊತೆಗೆ ಇರ್ತದೆ. ಹಾಗಾಗಿ ನನ್ನ ಸಾಹಿತ್ಯಿಕ ಬೆಳವಣಿಗೆಗೆ ಮಾಧ್ಯಮ ಮಿತ್ರರು ತಾವೆಲ್ಲ ನನಗೆ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.